ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿದೆ. ಪ್ರಿಯರೇ, ಈ ದಿನದ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ. ಕೀರ್ತನೆಗಳು 91ನೇ ಅಧ್ಯಾಯವನ್ನ ನಾವು ಗಮನಿಸಿಕೊಳ್ಳೋಣ. ಪರಾತ್ಮರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಪ್ರೀತಿಯ ದೇವಜನರೇ, ಈ ಸತ್ಯವೇದದಲ್ಲಿ 91ನೇ ಕೀರ್ತನೆ ತುಂಬಾ ವಿಶೇಷವುಳ್ಳದಾಗಿದೆ. ಪ್ರಿಯರೇ, ಇಸ್ರಾಯೇಲ್ ದೇಶದಲ್ಲಿ ನಾವು ಹೋಗುವಾಗ ಈಗಲೂ ಕೂಡ ಯಹೂದ್ಯ ಜನರು ತಾವು ಮಲಗುವ ಮುಂಚೆ ಈ 91ನೇ ಅಧ್ಯಾಯವನ್ನ ಅವರು ಧ್ಯಾನಿಸೇ ಮಲಗುವವರಾಗಿದ್ದಾರೆ. ಹಾಗೆ ನಮಗೂ ಕೂಡ ನಾವು ಮಲಗುವ ಮುಂಚೆ ಈ ಅಧ್ಯಾಯವನ್ನ ನಾವು ಧ್ಯಾನಿಸುವಂತ ಅಭ್ಯಾಸ ನಮಗೆ ಇರಬೇಕು. ಪ್ರಿಯರೇ, ಈ 91ನೇ ಅಧ್ಯಾಯದ ಒಂದು ಟೈಟಲ್ ಏನಂದ್ರೆ, ದೇವ ಆಶ್ರಿತರು ಸುರಕ್ಷಿತನಾಗಿರುವರು. ಅಂದ್ರೆ ದೇವರನ್ನ ಆಶ್ರಯ ಹುಡುಕುವವರು ಅವರು ಯಾವಾಗಲೂ ಸುರಕ್ಷಿತರಾಗಿರುತ್ತಾರೆ ಎಂಬುದಾಗಿ. ಪರಾತ್ಮರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ನಾವು ನೋಡುವಾಗ, ಈ ಲೌಕಿಕವಾದ ವಿಚಾರಗಳಲ್ಲಿ ಒಂದು ಕೋಳಿ ತನ್ನ ಮರಿಗಳನ್ನು ಯಾವ ರೀತಿಯಾಗಿ ಕೇಡಿನಿಂದ ತಪ್ಪಿಸಲಿಕ್ಕೆ ತನ್ನ ರೆಕ್ಕೆಗಳ ಮರೆಯಲ್ಲಿ ಮರೆಮಾಚಿಕೊಳ್ಳುವಂಥದ್ದಾಗಿದೆಯೋ, ಅದೇ ರೀತಿಯಾಗಿ ಸರ್ವಶಕ್ತನಾದ ದೇವರು ನಮ್ಮನ್ನು ಕೂಡ ಸೈತಾನನ ಕಣ್ಣಿನಿಂದ, ಅನೇಕ ಮನುಷ್ಯರ ಕುತಂತ್ರಗಳಿಂದ, ಅನೇಕ ಮರಣಪಾಯಗಳಿಂದ ನಮ್ಮನ್ನ ಬಿಡಿಸಿ ಆತನ ರೆಕ್ಕೆಗಳಲ್ಲಿ ನಮ್ಮನ್ನ ಹುದುಗಿಸಿಕೊಳ್ಳುವವನಾಗಿದ್ದಾನೆ. ಪ್ರಿಯರೇ, ಈ ಲೋಕದ ಕೋಳಿಯಲ್ಲಿ ಅಂತಹ ಪ್ರೀತಿಯನ್ನ ನಾವು ನೋಡುವಾಗ, ಪರಲೋಕದಲ್ಲಿರುವಂತಹ ನಮ್ಮ ದೇವರ ಪ್ರೀತಿಯನ್ನ ನಾವು ವರ್ಣಿಸಲಿಕ್ಕೆ ಅದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮನ್ನ ಬೇಟೆಗಾರನ ಬಲೆಯಿಂದಲೂ, ಮರಣಕರವಾದ ವ್ಯಾಧಿಗಳಿಂದಲೂ, ಅನೇಕ ಕುತಂತ್ರಗಳಿಂದಲೂ, ಎಲ್ಲ ಮಾಟ ಮಂತ್ರಗಳಿಂದಲೂ ನಮ್ಮನ್ನ ಬಿಡಿಸಿ ಆತನು ನಮ್ಮನ್ನ ಹಗಲಿರುಳು ನಮ್ಮನ್ನ ಕಾಯುವವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯವು ಯಾವಾಗಲೂ ನಿಮ್ಮ ಹೃದಯದಲ್ಲಿರಲಿ. ಈ ಒಂದು ಅಧ್ಯಾಯವನ್ನ ನೀವು ಯಾವಾಗಲೂ ಪ್ರತಿದಿನವೂ ಧ್ಯಾನಿಸುವವರಾಗಿರಿ. ದೇವರನ್ನ ಆಶ್ರಯಿಸಿಕೊಳ್ಳುವಾಗ ಆತನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನ ಹುದುಗಿಸಿಕೊಳ್ಳುವವನಾಗಿದ್ದಾನೆ. ಆತನು ನಮ್ಮನ್ನ ನಿತ್ಯವೂ ನಿರಂತರವೂ ಕಾಪಾಡುವವನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.